ನಂತರ ನಾಡ್ದು ನಾಳೆ ಸಾಯಂಕಾಲ ಇನ್ನೂ ಪ್ರೋಗ್ರಾಮ್ಸು ಗೆಸ್ಟ್ ಕನ್ಫರ್ಮೇಷನ್ ಕೂಡ ಒಂದು ಸಾಯಂಕಾಲವರೆಗೆ ಅದು ವ್ಯಾಲಿಡೇಟರಿ ಫಂಕ್ಷನ್ಗೆ ನಾಳೆ ನನಗೆ ಬೆಳಗ್ಗೆ ಅಥವಾ ತಿಳಿಸ್ತದೆ. ಒಟ್ಟಾರೆ ಭಾಳ ಒಂದು ಅರ್ಥಪೂರ್ಣವಾಗಿ ಒಂದು ಕರ್ನಾಟಕ ರಾಜ್ಯ ಇವತ್ತು ಏನು ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ಸವಾಲುಗಳಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಯಾವ ರೀತಿ ನಮ್ಮ ರೋಡ್ ಮ್ಯಾಪ್ ಇರಬೇಕು, ಯಾವ ರೀತಿ ನಮ್ಮ ಬೆಳವಣಿಗೆಯನ್ನು ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಇಂಡಸ್ಟ್ರೀಸನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು. ಇವತ್ತು ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಇರಲಿ ಅಥವಾ ನಮ್ಮ ಏನು ಯುಕ್ರೇನ್ ರಷ್ಯಾ ವಾರ್ ಇರಲಿ ಅಥವಾ ಇಸ್ರೇಲ್ ವಾರ್ ಇರಲಿ, ಕೋವಿಡ್ ಇರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಭಾಳ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನ ಇವತ್ತು ಸಹ ಎಲ್ಲ ಇದರಲ್ಲಿ ಕೂಡ ತರ್ತದೆ. ಮೆಡಿಕಲ್ ಇಟ್ಕೊಂಡು ಇವತ್ತು ಮೊಬೈಲ್ ಫೋನ್ ಇಟ್ಕೊಂಡು ಹೆವಿ ಮಷಿನರೀಸ್ ಎಲ್ಲರೂ ಕೂಡ ಇದು ಮಾಡ್ತದೆ. ರೋಬೋಟಿಕ್ಸ್ ರೋಬೋಟ್ಸ್ ವಿಲ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಒನ್. ಇದೆಲ್ಲವೂ ಕೂಡ ಇದೆ. ಈ ಸಂದರ್ಭದಲ್ಲಿ ಮತ್ತು ಏನು ಫಾಸಿಲ್ ಫ್ಯೂಲ್ಸ್ ಫ್ರೀ ಆಗಬೇಕು ಅಂದರೆ ಕ್ಲೈಮೇಟ್ ಚೇಂಜ್ ಇದರಲ್ಲಿ ನಾವು ಎಲ್ಲನೂ ಮ್ಯಾನುಫ್ಯಾಕ್ಚರಿಂಗ್ ಭಾಳ ಏನು ಪರಿಸರ ಸ್ನೇಹ ಆಗಿರಬೇಕು. ಗ್ರೀನ್ ನಾವು ಈಗ EVs ಗ್ರೀನ್ ಹೈಡ್ರೋಜನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ರಿಪ್ಲೇಸಿಂಗ್ ಪೆಟ್ರೋಲ್, ಡೀಸೆಲ್, ಕೋಲ್ ಎಕ್ಸೆಟ್ರಾ. ಇದೆಲ್ಲವನ್ನ ಮಧ್ಯದಲ್ಲಿ ಇಟ್ಕೊಂಡು ಒಂದು ಪ್ರಾರಂಭವನ್ನ ಕರ್ನಾಟಕ ರಾಜ್ಯದಿಂದ ಆಗಬೇಕು ಅಂತ ತಿಳ್ಕೊಂಡು ನಮ್ಮ ರಾಜ್ಯ ಸದೃಢ ಆಗಬೇಕು ಮತ್ತು ವಿ ಶುಡ್ ಲೀಡ್ ಇನ್ ದಿಸ್ ಅಂತೇಳಿ ಆ ಒಂದು ಸದುದ್ದೇಶದಿಂದ ಇಂಟೆಂಟ್, ಸ್ಟ್ರಾಂಗ್ ಇಂಟೆಂಟ್, ವಿ ಆರ್ ಕಂಡಕ್ಟಿಂಗ್ ದಿಸ್ ಇನ್ವೆಸ್ಟರ್ಸ್ ಮೀಟ್ ಇನ್ ಅ ವೆರಿ ಡಿಫರೆಂಟ್ ಮೀನಿಂಗ್ಫುಲ್ ವೇ. ಭಾಳ ಅರ್ಥಪೂರ್ಣವಾಗಿ ಇವತ್ತು ಸಹ ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಸಹ ನಮ್ಮ ಯಾವ ರೀತಿ ನಮ್ಮ ಅಭಿವೃದ್ಧಿ ಹೊಂದಬೇಕು, ನಾವು ನಮ್ಮ ರೋಡ್ ಮ್ಯಾಪ್ ಅನ್ನ ಇದು ಮಾಡ್ಕೋಬೇಕು. ಆ ದೃಷ್ಟಿಯಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ನಿನ್ನೆ ಉದ್ಘಾಟನೆ ಮಾಡಿದ್ದೀವಿ. ಇಂಡಸ್ಟ್ರಿಯಲ್ ಪಾಲಿಸಿನೂ ಕೂಡ ಮಾಡಿದ್ದೀವಿ ಮತ್ತು ಎಂಪ್ಲಾಯ್ಮೆಂಟಿಗೂ ಕೂಡ ವರ್ಕ್ ಕೊಟ್ಟಿದ್ದೀವಿ. ಟೈರ್ 2-3 ಸಿಟೀಸ್ ನನ್ನ ವರದಿ ಪ್ರಕಾರ ಇವತ್ತು 3-5% ಕೊಟ್ಟಿದ್ದೀವಿ. ಹೀಗೆ ಇನ್ನೂ ಭಾಳಷ್ಟು ನಾವು ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ನ ಇದು ಮಾಡುವಂಥದ್ದಾಗಿದೆ. ಮತ್ತು ನಿಮ್ಗೆ ಗೊತ್ತಿದೆ ಎಲ್ಲ R&D ಕರ್ನಾಟಕದಲ್ಲಿ ಆಗ್ತದೆ, ಭಾಳಷ್ಟು R&D ಕರ್ನಾಟಕದಲ್ಲಿ ಆಗ್ತದೆ. ಅವೆಲ್ಲವೂ ಕೂಡ ಅವ್ರ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ. ಮತ್ತೆ ಹೋಗಿ ಡಿಸೈನ್ ಡೆವಲಪ್ಮೆಂಟ್ ಆಗೋದಿಲ್ಲ, R&D ಆಗೋದಿಲ್ಲ, ನಮ್ಮ ದೇಶದಲ್ಲಿ ಆಗ್ತದೆ. ಸ್ಯಾಮ್ಸಂಗ್ ಇಟ್ಕೊಂಡು, ಏರ್ಬಸ್ ಇಟ್ಕೊಂಡು, ಬೋಯಿಂಗ್ ಇಟ್ಕೊಂಡು, ಎಲ್ಲ ಕಂಪನಿ ಮೆರ್ಸಿಡಿಸ್ ಬ್ಯಾಂಕ್ ಇಟ್ಕೊಂಡು ಅವರು ಇಲ್ಲಿನೇ ಅವರೇನು R&D ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕನ್ವರ್ಟ್ ಮಾಡಿಕೊಂಡ್ರೆ ಅವರಿಗೆ ಸ್ಪೆಷಲ್ ಇನ್ಸೆಂಟಿವ್ ಆಗಿ 10% ಇದನ್ನು ಕೊಡ್ತಾರೆ. R&D ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿನೇ ಎರಡೂ ಕೂಡ ಇಲ್ಲಿ ಒಟ್ಟೊಟ್ಟಿಗೆ ಆಗ್ಬೇಕು ಅನ್ನೋದ್ರಿಂದ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ನಾವು ಭಾಳ ದೊಡ್ಡ ಒಂದು ಶಕ್ತಿ ಬರ್ತದೆ. ಹಾಗಾಗಿ ಅದಕ್ಕೆ ಪರ್ಸನಲ್ ಆಗಿ ನಾನು ಅದನ್ನ ಇಂಟ್ರೆಸ್ಟ್ ತಗೊಂಡು ಈ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮುಗಿದ ನಾನು ಹೇಳಿದ್ದೀನಿ ನಿಮಗೆ ಮೊನ್ನೆನೂ ಕೂಡ. ನೆಕ್ಸ್ಟ್ ಆಫ್ಟರ್ ದಿಸ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಾವು ಒಂದು 2 ದಿವಸ ಅಥವಾ 1 ದಿವಸ ಒಂದು ಸ್ಟ್ರಾಂಗ್ ಸೆಷನ್ ಅನ್ನು ಮಾಡ್ತಾ ಇದ್ದೀವಿ. ಆ ಸೆಷನ್ ಹೌ ಕರ್ನಾಟಕ ಕ್ಯಾನ್ ಬಿಕಮ್ ಅ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಹೆಂಗಾಗ್ಬೋದು ಮತ್ತೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಕೂಡ ಯಾಕಂದ್ರೆ ಮಾಡ್ತೀವಿ. ಯಾಕಂದ್ರೆ ನಾವು ಬರೀ ಮಾತನಾಡುವಂಥದ್ದಾಗ್ಬೋದು, ಎಲ್ಲರೇ ಒಂದು ಕಡೆ ನಾವು ಅದನ್ನ ಪ್ರಾರಂಭ ಮಾಡಬೇಕು. ಸಸಿ ನಟ್ಟಾಗ ಮಾತ್ರ ಮರ ಆಗ್ತದೆ. ಆ ದೃಷ್ಟಿಯಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಈಗ ಸ್ಟೀಲು, ಸಿಮೆಂಟ್ನಲ್ಲಿ ಇದ್ದೀವಿ, ಇಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀವಿ. ಈಗ ನಾಳೆ EVದಲ್ಲಿ ಮತ್ತು ಅದಕ್ಕೆ ನಾವು EV ಪಾಲಿಸಿ ಮತ್ತು ಕ್ಲೀನ್ ಮೊಬಿಲಿಟಿ ಪಾಲಿಸಿನೂ ಕೂಡ ಅಪ್ರೂವ್ ಆಗಿದೆ. ಬಹುಶಃ ಅದನ್ನ ಕನ್ಕ್ಲೂಡಿಂಗ್ ಸರ್ವನ್ ದಿವಸ ಕ್ಲೀನ್ ಮೊಬಿಲಿಟಿ ಅದನ್ನ ನಾವು ಇದು ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ನಿನ್ನೆ ಒಟ್ಟು ಎಷ್ಟು ಇನ್ವೆಸ್ಟ್ ಆಗಿದೆ, ಎಷ್ಟು ಕಂಪನಿಗಳು? ಈಗ ಟೋಟಲಿ ನಮಗೆ ನಿನ್ನೆ ಸುಮಾರು 5 ಲಕ್ಷ ಕೋಟಿಯಷ್ಟು ನಮಗೆ ಇದು ಆಗಿದೆ. ಇನ್ನೂ ನಮಗೆ ಬೈ ಇದರಲ್ಲಿ ನಾನು ಹೇಳಿದ್ದೀನಲ್ಲ ಈಗ 10 ಲಕ್ಷಕ್ಕೂ ಜಾಸ್ತಿ ಸಹ ಇನ್ವೆಸ್ಟ್ಮೆಂಟ್ಸು, ಜಿನೈನ್ ಇನ್ವೆಸ್ಟ್ಮೆಂಟ್ಸ್. ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ನಾವು ಕಾಗದ ಮೇಲೆ ಇರುವಂಥ ಇನ್ವೆಸ್ಟ್ಮೆಂಟ್ ನಮ್ಗೆ ಬೇಕಾಗಿಲ್ಲ. ನಮಗೆ ಅದು ಏನು ಇನ್ವೆಸ್ಟ್ಮೆಂಟ್ ಬರ್ತದೆ ಅದರಲ್ಲಿ 70% ಅದು ಕನ್ವರ್ಟ್ ಆಗಬೇಕು. ಆ ದೃಷ್ಟಿಯಿಂದ ಏನು ರಿಯಲ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ಮಾಡುವಂಥದ್ದನ್ನ ಮಾಡ್ತಿದೆ. 10 ಲಕ್ಷ ಕೋಟಿ ಇವತ್ತು ನಾವೇನು ಮಾಡ್ತೀವಿ ಅದನ್ನ 70% ಅದು 7 ಲಕ್ಷ ಕೋಟಿಯಲ್ಲಿ ಕನ್ವರ್ಟ್ ಆಗ್ತದೆ. ಥ್ಯಾಂಕ್ ಯು ಸರ್. ಇನ್ನೊಂದು ಎಕ್ಸಿಬಿಷನ್ ಉದ್ಘಾಟನೆ ಮಾಡಿದ್ರೆ ಹೊಸ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬರುತ್ತೆ, ಏರ್ ಟ್ಯಾಕ್ಸಿ ಆಗಿರ್ಬೋದು, ಅದನ್ನ ವೀಕ್ಷಣೆ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಅದು ಈಗ ಇನ್ನೋವೇಟಿವ್ ಎಕ್ಸಿಬಿಷನ್ ಏನಿದೆಲ್ಲ, ಈಗ ನಮ್ಮದು ಇನೋವೇಷನ್ ಎಕ್ಸಿಬಿಷನ್ ನಾವು ನೋಡಿದ್ದೀರಿ. ಇವತ್ತು ಅಲ್ಲಿ ಏರ್ ಟ್ಯಾಕ್ಸಿ ಸಹ ಕೂಡ ಸರಳ ಇದು ಶೂನ್ಯ ಅಂತೇಳಿ ಇದು ಮಾಡಿದ್ದಾರೆ. ಭಾಳ ಅದು ಅರ್ಬನ್ ಟ್ರಾನ್ಸ್ಪೋರ್ಟ್ಗೆ ಭಾಳ ಅನುಕೂಲ ಆಗುತ್ತೆ. ಏರ್ಪೋರ್ಟ್ ಟು ವೈಟ್ ಫೀಲ್ಡು, ಏರ್ಪೋರ್ಟ್ ಟು ಎಲೆಕ್ಟ್ರಾನಿಕ್ ಸಿಟಿ, ಕ್ಯಾರಿಂಗ್ 150 ಮೈಲ್ವರೆಗೆ ಹೋಗ್ತಾರೆ. ಆಮೇಲೆ ಒಂದ್ಸಲ ಚಾರ್ಜ್ ಮಾಡಿದ್ದಾರೆ. ಹೀಗೆ 6 ಜನ ಪ್ಯಾಸೆಂಜರ್ಸ್ ಕರ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲ, ಮುಂದೆ ಸ್ವಲ್ಪ ಹೈಬ್ರಿಡ್ ಸಿಸ್ಟಮ್ಸ್ ಕೂಡ ಮಾಡ್ತಿದ್ದಾರೆ.
ಮತ್ತೆ ಅದು ಮೈಸೂರುವರೆಗೂ ಕೂಡ ಹೋಗ್ಬೋದು, ಬೇರೆ ಕಡೆ ಹೋಗ್ಬೋದು. ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಏರ್ ಆಂಬುಲೆನ್ಸ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಏರ್ ಆಂಬುಲೆನ್ಸ್ ಆಗಿ ಕೂಡ ಕೆಲಸ ಮಾಡ್ಲಿಕ್ಕಿದೆ. ಅಂಥವು ಬಹಳಷ್ಟು ಇವತ್ತು ಇದು ಆಗ್ತದೆ. ಆ ಜೊತೆಗೆ ನಮ್ಮ ಕರ್ನಾಟಕದ ಪ್ರೊಡಕ್ಷನ್ ಕೂಡ ನಾವು ಇದು ಮಾಡಲಿಕ್ಕೆ ಏನು ನಿಮ್ಮ ಮೈಸೂರು ಸ್ಯಾಂಡಲು ಇವೆಲ್ಲವೂ ಕೂಡ ಏರ್ಪೋರ್ಟ್ನಲ್ಲಿ ಮಾಡಲಿಕ್ಕೆ ನಾವು ಕಲಾಲೋಕರನ್ನ ಕೂಡ ಮಾಡಿದ್ದೀವಿ. ಎಲ್ಲದಕ್ಕೂ ಒತ್ತು ಕೊಟ್ಟಿದ್ದೀವಿ. ನಾವು ಗುಡಿ ಕೈಗಾರಿಕೆ ನಮ್ಮ ರಾಜ್ಯದ ಏನು ಇದಾವೆ ಅವೆಲ್ಲವೂ ಕೂಡ ಶಕ್ತಿಯನ್ನು ತುಂಬಬೇಕು. ಇನ್ನೂ ಜಾಸ್ತಿ ಮಾಡೋದು ಬರುವಂತ ಪ್ರಾರಂಭ ಮಾಡಿದ್ದೀವಿ. ವಿ ಆ್ಯಡ್ ಟು ಫರ್ದರ್ ಪ್ರೊಡಕ್ಷನ್ ಮತ್ತು ಬಹಳಷ್ಟು ನಿಮ್ಮ ನಾವು ಗಮನಿಸಿರ್ಬೇಕು. ಇನ್ನೊಂದು ಲ್ಯಾಬ್ ರಿಸರ್ಚ್ ಅಂತ ಹೇಳಿ ಸೆಮಿಕಂಡಕ್ಟರ್ ವೆರಿ ವೆರಿ ಪ್ರೆಸ್ಟೀಜಿಯಸ್ ಕಂಪನಿ ಲ್ಯಾಬ್ ರಿಸರ್ಚ್ ನಿನ್ನೆ 10,000 ಕೋಟಿ ರೂಪಾಯಿ ಸೈನ್ ಮಾಡಿದ್ದಾರೆ ಸೆಮಿಕಂಡಕ್ಟರ್ ಇದಕ್ಕೆ ಎಕೋಸಿಸ್ಟಮ್ಗೆ. ಅವರು ಮೇಜರ್ ಸಪ್ಲೈ ಟು ಆಲ್ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್. ಫಾರಿನ್ ಇನ್ವೆಸ್ಟರ್ ಮತ್ತು ಫಾರಿನ್ ಡೆಲಿಗೇಟ್ ಏನು ಒಪಿನಿಯನ್? ಈಗ ಎಲ್ಲರೂ ಒಳ್ಳೆ ಅಭಿಪ್ರಾಯ ಇದೆ. ವರ್ಲ್ಡ್ ಎಕನಾಮಿಕ್ ಫಾರ್ಮ್ ಕೆಲವು ಸದಸ್ಯರು ಕೂಡ ಇವತ್ತು ದಿವಸ ಭೇಟಿಯಾಗಿದ್ದರು. ಆ ವರ್ಲ್ಡ್ ಎಕನಾಮಿಕ್ ಫಾರ್ಮ್ ನಲ್ಲಿ ಇವತ್ತು ದಿವಸ ನಾವೇನು ಲಕ್ಷ್ಯ ಇಟ್ಕೊಂಡು ನಾವು ಏನು ಇವತ್ತು ದಿವಸ ಊಹಿಸಿದ್ದೀವಿ ಆ ಲೈನ್ ನಲ್ಲಿ ಇವತ್ತು ದಿವಸ ನೀವು ಹೋಗ್ತಾ ಇದ್ದೀರಿ. ಯಾಕಂದ್ರೆ ವರ್ಲ್ಡ್ ಎಕನಾಮಿಕ್ ಫಾರ್ಮ್ ಹೇಳ್ತಾ ಇರೋದಿದೆ, ರಿಸಲ್ಟ್ ಆಗಿರ್ಬೇಕು, ಗ್ರೀನ್ ಆಗಿರ್ಬೇಕು, ಟೆಕ್ ಡ್ರಿವನ್ ಆಗಿರ್ಬೇಕು. ನಮ್ದು ಥೀಮ್ ಏನಿದೆಯಲ್ಲ, ದೇ ಆಲ್ಸೋ ಲೈಕ್ ದ ಥೀಮ್. ಅದು ಇದು ಮುಂದೆ ದಿಸ್ ಗೋಯಿಂಗ್ ಟು ದ ಫ್ಯೂಚರ್. ಹಳೆ ಇಂಡಸ್ಟ್ರೀಸ್ ಹಳೆ ಇದೆಲ್ಲ ಆಯ್ತು. ಮೊನ್ನೆ ನಾನು ಅಶೋಕ್ ಲೇಲ್ಯಾಂಡ್ ಅವ್ರಿಗೆ ಅದಕ್ಕೆ ಹೋದಾಗ ಲಂಡನ್ಗೆ ಹೋದಾಗ ಮ್ಯಾನೇಜ್ಮೆಂಟ್ ಅವ್ರನ್ನ ಭೇಟಿಯಾಗಿದ್ದೆ. ಮಾಧ್ಯಮದವ್ರು ನೋಡಿದ್ದೀವಿ. ಅವ್ರು ಹೇಳಿದ್ರು ನಾವು ಎಕ್ಸ್ಪಾನ್ಷನ್ ಮಾಡ್ತಾ ಇಲ್ಲ, ಯಾಕಂದ್ರೆ ಗವರ್ಮೆಂಟ್ ಇರ್ಲವೆಂಟ್ ಅಂತ ಹೇಳಿದ್ರು. ಈ ಎಲ್ಲಾ ಮಷಿನ್ಸ್ ನಮ್ದು ಏನಿದಾವೆ, ಈ ಹಳೆ ಟ್ರಕ್ ಮಷಿನ್ಸ್ ಅದೆಲ್ಲ ಇದೆಲ್ಲ ಇರ್ಲವೆಂಟ್ ಟುಡೇ ಟುಮಾರೋ. ಅದಕ್ಕೆ ನಾವು ಎಕ್ಸ್ಪಾನ್ಷನ್ ಯಾವುದು ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ನಾವು ಮಾಡಕ್ಕೆ ಬಯಸೋದಿಲ್ಲ. ನೀವು ಇಲ್ಲಿವರೆಗೆ ಬಂದಿದ್ದೀರಿ, ನಮ್ಮ ಮನೆಗೆ ಬಂದಿದ್ದೀರಿ. ಆದ್ರೆ ನಮ್ಮ ಸಮಸ್ಯೆ ಹೇಗಿದೆ, ನಾವು ಎಕ್ಸ್ಪಾಂಡ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಗ್ರೀನ್ ಹೈಡ್ರೋಜನ್, ಇವಿ ವಿಲ್ ರಿಪ್ಲೇಸ್ ಎವ್ರಿಥಿಂಗ್ ಅಂತೇಳಿ ಅಶೋಕ್ ಲೇಲ್ಯಾಂಡಿನ ಚೇರ್ಮನ್ ಆಲ್ಮೋಸ್ಟ್ 90-100 years ಓಲ್ಡ್ ಅವರು ಕೂಡ ಹೇಳಿರೋದು. ಹೀಗಾಗಿ ಬಹಳ ಒಂದು ಚಾಲೆಂಜಿಂಗ್ ಟೈಮ್ಸ್ ನಾವು ಇದ್ದೀವಿ. ಆ ಚಾಲೆಂಜಿಂಗ್ ಟೈಮ್ಸ್ಗಾಗಿ ಹೊಂದಾಣಿಕೆಯಿಂದ ಅದು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಬಹಳ ಸಂತೋಷ ಪಟ್ಟಿದ್ದಾರೆ. ಚಂದನ್ ಸಂಜಯ್ ಅವರು ಹೇಳಿದ್ರು ನಿನ್ನೆ ನನಗೆ 4 ಇನ್ವೆಸ್ಟರ್ಸ್ ಮೀಟ್ ಹೋಗಿದ್ದೀನಿ. ಬಟ್ ದಿಸ್ ಇಸ್ ದ ಬೆಸ್ಟ್ ಇನ್ವೆಸ್ಟರ್ಸ್ ಮೀಟ್ ಐ ಹ್ಯಾವ್ ಸೀನ್. ವೆರಿ ಮೀನಿಂಗ್ಫುಲ್ ಅಂತ ಹೇಳಿ ಅವರು ಒಂದು ಇವಿ ಪಾರ್ಕ್ ಮಾಡ್ತಾ ಇದ್ದಾರೆ ಸುಜಿತ್. ಇನ್ನೂ ಬಹಳಷ್ಟು ಇದಾವೆ ಪೈಪ್ ಲೈನ್ ನಲ್ಲಿ. ಯಾಕಂದ್ರೆ ಇದು ಗ್ಲೋಬಲ್ ರಿಸರ್ಚ್ ಮೀಟ್ ಇದು ಪ್ರಾರಂಭ ಅಷ್ಟೇ. ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಇರ್ಬೋದು, ನಮ್ಮ ಇನ್ವೆಸ್ಟ್ಮೆಂಟ್ ಇರ್ಬೋದು, ನಮ್ಮ ಚಿಂತನೆ ಮುಕ್ತು ಪಾರ್ಕ್ಸ್ ಇರ್ಬೋದು, ಎಲ್ಲವೂ ಕೂಡ ಇದು ಪ್ರಾರಂಭ. ನಾವು ಕ್ಲೀನ್ ಒಂದು ನೆಟ್ ಜೀರೋ ಪಾರ್ಕ್ ಅನ್ನು ಮಾಡ್ತಾರೆ. ಸಿಂಗಾಪುರ್ ಜೊತೆ ಮಾತಾಡಿದ್ವಿ. ಸಿಂಗಾಪುರ್ ಅಂಬಾಸಿಡರ್ ಹೇಳಿದ್ದಾರೆ, ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ. ನೆಟ್ ಜೀರೋ ಪಾರ್ಕ್ ಎಲ್ಲವೂ ಕೂಡ ಎವ್ರಿಥಿಂಗ್ ಗ್ರೀನ್, ಪವರ್ ಟು ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಡಿಸ್ಚಾರ್ಜ್ ಬಿ ಜೀರೋ. ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹೊಸ ಪಾಲಿಸಿ ಬಗ್ಗೆ ಏನು ಸಜೆಷನ್ ಏನಾದ್ರು ಬಂದ್ರೆ ನಾವು ಹೇಳಿದಿಲ್ಲ, ಇಟ್ ಬಿ ಎವಾಲ್ವಿಂಗ್.